ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಂದ್ಯೂರ್ ಡಿಎಂ ಆಸ್ಪತ್ರೆಯ ನರ್ಸ್ ಒಬ್ಬರನ್ನು ಬಾಡಿಗೆ ಮನೆಯಲ್ಲಿ ಪತ್ತೆ ಮಾಡಲಾಯಿತು. ಮೃತಪಟ್ಟ ಸ್ಥಿತಿಯಲ್ಲಿ, ಸಾವಿನಲ್ಲಿ ನಿಗೂಢತೆ ಇದೆ ಎಂದು ಸಂಬಂಧಿಕರ ಆರೋಪ. ಟಾಟಾ ಆಸ್ಪತ್ರೆಯಲ್ಲಿ ನೂತನ ಒಪಿ ಐಪಿ ಕಟ್ಟಡ ನಿರ್ಮಾಣಕ್ಕಾಗಿ ಅನುಮತಿಸಲಾಗಿದೆ. 4.5 ಕೋಟಿ ರೂಪಾಯಿ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಮೂಲಕ ಕೇರಳ ಜಾರಿಗೆ ತರುವ ಯೋಜನೆಗಳಿಗೆ ಆಗಿದೆ ಅನುಮತಿ. ಕೂಡ್ಲು ರಾಮದಾಸನಗರದಲ್ಲಿ ಬಾಲಗೋಕುಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಗಮನ ಸೆಳೆಯುವಂತಿತ್ತು ಶೋಭಾಯಾತ್ರೆಯ ದೃಶ್ಯಗಳು. ಕಾಸರಗೋಡು ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಆಯೋಜಿಸಲಾದ ಕಾಸರಗೋಡು ಜಿಲ್ಲಾ ಮಟ್ಟದ ಇಕ್ವಿಪ್ಡ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್. ಮಾಸ್ಟರ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಆಸಿಫ್ ಮಾಳಿಗ. ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಆಯೋಜನೆ. ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ಕಲಾಭವನದಲ್ಲಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಬಂಜೋಡು ಡಿಎಂ ಆಸ್ಪತ್ರೆಯ ನರ್ಸ್ ಒಬ್ಬರನ್ನು ಬಾಡಿಗೆ ಮನೆಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಕೊಲ್ಲಂ ನಿವಾಸಿ ಸ್ಮೃತಿ ಮೃತ ದುರ್ದೈವಿ. ಸಾವಿನಲ್ಲಿ ನಿಗೂಢತೆ ಇದೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ. ಬಂದ್ಯೂರ್ ಡಿಎಂ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಟ್ರೈನಿಯಾದ ಸ್ಮೃತಿ ಎಂಬಾಕೆಯನ್ನು ಸೋಮವಾರ ಮಧ್ಯಾಹ್ನ 1:30ರ ವೇಳೆಗೆ ಹಾಸ್ಟೆಲ್ ಕೋಣೆಯಲ್ಲಿ ನೇಣು ಬಿಗಿದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಭಾನುವಾರ ರಾತ್ರಿ ಕೆಲಸ ಮುಗಿಸಿ ಸೋಮವಾರ ಬೆಳಗ್ಗೆ ಸ್ಮೃತಿ ಹಾಸ್ಟೆಲ್ ಕೋಣೆಗೆ ಬಂದಿದ್ದಾರೆ. ಹಾಸ್ಟೆಲ್ನ ಮೊದಲ ಮಹಡಿಯ ಕೊಠಡಿಯಲ್ಲಿ ಸ್ಟೀಲ್ನಿಂದ ಮಾಡಿದ ಮಂಚದ ಮೇಲಿನ ಕಂಬಿಗೆ ಶಾಲ್ ಉಪಯೋಗಿಸಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಮಾಹಿತಿ ಪಡೆದು ಪೊಲೀಸರು ಸ್ಥಳಕ್ಕಾಗಮಿಸಿದ್ದರೂ ಸಂಬಂಧಿಕರ ಸಮ್ಮುಖದಲ್ಲಿ ವಿಚಾರಣೆ ನಡೆಸಲು ನಿರ್ಧರಿಸಿದ್ದಾರೆ. ಇದನ್ನಾಧರಿಸಿ ಮಂಗಳವಾರ ಬೆಳಗ್ಗೆ ಕೊಲ್ಲಂನಿಂದ ಸಂಬಂಧಿಕರು ಆಗಮಿಸಿದ್ದರು. ಸ್ಮೃತಿಯ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದರಿಂದ ಆಕೆಯ ತಂದೆಯ ಸಹೋದರ ಸೇರಿದಂತೆ ಜನರು ಬಂದ್ಯೂರ್ಗೆ ಬಂದಿದ್ದಾರೆ. ಸ್ಮೃತಿ ನೇಣು ಬಿಗಿದು ಸಾವನ್ನಪ್ಪಿಲ್ಲ, ಬದಲಿಗೆ ಕೊಲೆ ನಡೆದು ಸಾವನ್ನಪ್ಪಿದ್ದಾರೆ ಎಂದು ಸಂಬಂಧಿಕರು അನುമാന വ്യക്തപ്പെടുത്തിದ್ದಾರೆ. ഡിഎം ഹോസ്പിറ്റൽ ട്രെയിനിങ്ങിൻ്റെ ഭാഗമായി കൊണ്ടുവരികയും ആ കുട്ടി ഒരു ദുരവ സാഹചര്യത്തിൽ മരിക്കപ്പെടുകയും ചെയ്തു. അതുകൊണ്ട് ഇതിൽ ഞങ്ങൾക്ക് സംശയമുള്ളതിനാൽ ഈ സംശയം ദൂരീകരിക്കുന്നതിന് വേണ്ടി നമ്മൾ ഇവിടുത്തെ പോലീസ് മേധാവികൾക്കും മറ്റുള്ള അധികാരപ്പെട്ടവർക്കും വിളിച്ച് കാണിക്കുകയും ചെയ്തു. സംശയം തോന്നാനുള്ള ഒരു കുട്ടി കട്ടിലാണ് ആ കുട്ടി കയറ് കെട്ടി തൂങ്ങി ഇരിക്കുന്നതായിട്ട് കാണുന്നത്. അല്ലാതെ തൂങ്ങിക്കിടക്കുമല്ല, കട്ടിലിരിക്കുന്നതായിട്ടാണ്. അതിൽ നമുക്ക് സംശയമുണ്ട്. പോലീസ് പരാതി നൽകിയത് ഇപ്പോൾ നൽകും. നമ്മളിവിടെ വന്നത് നേരിട്ട് എല്ലാവരും ഇവിടെ ഒന്ന് കാണുമായിരുന്നു. അതിനുശേഷം അവിടെ പരാതി കൊടുക്കാൻ പോലീസ് മേധാവികൾ ആവശ്യപ്പെട്ടിട്ടുണ്ട്. ഒരു വർഷമാണ്. ಆಸ್ಪತ್ರೆಗೆ ಬಂದ ರೋಗಿಗೆ ಆಂಟಿಬಯೋಟಿಕ್ ಬದಲಿಗೆ ಜ್ವರದ ಚುಚ್ಚುಮದ್ದನ್ನು ನೀಡಿದ್ದಾರೆ ಎಂದು ಆಸ್ಪತ್ರೆಯ ಅಧಿಕಾರಿಗಳು ಹೇಳುತ್ತಾರೆ. ಈ ಬಗ್ಗೆ ವೈದ್ಯರು ಸ್ಮೃತಿ ಅವರಲ್ಲಿ ಕೇಳಿದ್ದರು. ಇದರ ಬೇಸರದಲ್ಲಿದ್ದರು ಸ್ಮೃತಿ ಎಂದು ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ದಾರೆ. സ്മൃതി എന്ന് പറഞ്ഞ കുട്ടി ഞങ്ങളുടെ അടുത്ത് ജൂണിൽ ജോയിൻ ചെയ്തു. 3 months ആയിട്ടു ട്രെയിനിങ് പീരീഡിലായിരുന്നു. അപ്പോൾ ഇന്നലെ കുട്ടിക്ക് ചെറിയ മാനസിക ഒരു വിഷമം ഉണ്ടായിരുന്നു, അത് നമുക്കറിയാം. അപ്പോൾ ഈ കാര്യങ്ങളൊക്കെ ഞങ്ങൾ പെങ്ങളോടും ധരിപ്പിച്ചതാണ്. 12 മണി മുതൽ കുട്ടിയുടെ സിസ്റ്റർ ഞങ്ങളെ വിളിക്കുന്നുണ്ട്. അവൾ ഇങ്ങനെ പറയുന്നുണ്ട്, ഒരു ഇഷ്യൂടെ കാര്യം പറയുന്നുണ്ട്, വിഷമത്തിലാണ്. അത് വിളിച്ച് അഡ്രസ്സ് ചെയ്തതാണ്. അത് കഴിഞ്ഞ ശേഷം ഒരു മണിക്കൂറിന് ശേഷമാണ് ഇതുപോലെ കുട്ടി വാതിൽ തുറക്കുന്നില്ല എന്ന് പറഞ്ഞ് റിസപ്ഷനിൽ നിന്ന് കോൾ വന്നിട്ട് നമ്മൾ വന്ന് ചോദിക്കുമ്പോൾ കുട്ടി മരിച്ച നിലയിൽ ഞങ്ങൾ കാണുന്നത്. അതെ, റിസപ്ഷനിൽ കോൾ വന്നപ്പം സെക്യൂരിറ്റിനെ അറിയിച്ചു. അതിൽ മാനസിക വിഷമത്തിലുള്ള കാരണം എന്താണ്? അത് ട്രീറ്റ്മെൻറ്റ് പരമായ ഒരു ചെറിയ മിസ്റ്റേക്ക്, പിഴവുകൾ ആണ് കാരണം. വിശദാംശങ്ങൾ ധരിപ്പിച്ചില്ല. ತಂಗಿ ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಸಾವು ಕೊಲೆ ಎಂದು ಸ್ಮೃತಿಯ ಸಹೋದರಿ ಬೆಂಗಳೂರಿನಲ್ಲಿ ನರ್ಸ್ ಆಗಿರುವ ಶ್ರುತಿ ಹೇಳಿದ್ದಾರೆ. 3 ವರ್ಷಗಳ ನರ್ಸಿಂಗ್ ಅಧ್ಯಯನದ ನಂತರ ಸ್ಮೃತಿ ತನ್ನ ತರಬೇತಿಯ ಭಾಗವಾಗಿ ಬಂದ್ಯೂರ್ ಆಸ್ಪತ್ರೆಗೆ ಸೇರಿಕೊಂಡಿದ್ದಾರೆ ಎಂದು ಶ್ರುತಿ ಹೇಳಿದರು. ಸಾವಿನ ಬಗ್ಗೆ ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸಿದ್ದು, ಮೃತದೇಹವನ್ನು ಪರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಕುಂಬಳೆ ಪೊಲೀಸರು ತಿಳಿಸಿದ್ದಾರೆ. 3 ತಿಂಗಳ ಹಿಂದೆ ಈ ಆಸ್ಪತ್ರೆಗೆ ನರ್ಸಿಂಗ್ ಟ್ರೈನಿಯಾಗಿ ಸ್ಮೃತಿ ಸೇರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಟಾಟಾ ಆಸ್ಪತ್ರೆಯಲ್ಲಿ ನೂತನ ಒಪಿ ಐಪಿ ಕಟ್ಟಡ ನಿರ್ಮಾಣಕ್ಕಾಗಿ 4.5 ಕೋಟಿ ರೂಪಾಯಿ ಅನುಮತಿಸಲಾಗಿದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಮೂಲಕ ಕೇರಳ ಜಾರಿಗೆ ತರುವ 2024-25ರ ವಾರ್ಷಿಕ ಯೋಜನೆಗಳಿಗೆ ಆಗಿದೆ ಅನುಮತಿ ಲಭ್ಯವಾಗಿರುವುದು.
ಕಾಸರಗೋಡು ಟಾಟಾ ಆಸ್ಪತ್ರೆಯಲ್ಲಿ ನೂತನ ಒಪಿ ಐಪಿ ಕಟ್ಟಡ ನಿರ್ಮಾಣಕ್ಕಾಗಿ 4.5 ಕೋಟಿ ರೂಪಾಯಿ ಅನುಮತಿಸಲಾಗಿದೆ. ರಾಜ್ಯದಲ್ಲಿ ಆರೋಗ್ಯ ರಂಗದಲ್ಲಿ ಹೆಚ್ಚಿನ ಸೌಲಭ್ಯ ಕಲ್ಪಿಸಲು ಹೆಚ್ಚಿನ ಯೋಜನೆಗಳಿಗೆ ರಾಷ್ಟ್ರೀಯ ಅಂಗೀಕಾರ ಲಭಿಸಿರುವುದಾಗಿ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಮೂಲಕ ಕೇರಳ ಜಾರಿಗೆ ತರುವ 2024-25ರ ವಾರ್ಷಿಕ ಯೋಜನೆಗಳಿಗೆ ಆಗಿದೆ ಅನುಮತಿ ಲಭ್ಯವಾಗಿರುವುದು. 69.35 ಲಕ್ಷ ರೂಪಾಯಿಯ ನಿರ್ಮಾಣ ಕಾರ್ಯಗಳಿಗಾಗಿದೆ ಕೇಂದ್ರ ಅಂಗೀಕಾರ ಲಭಿಸಿರುವುದು. 60% ಕೇಂದ್ರ ಫಂಡ್, 40% ರಾಜ್ಯ ಫಂಡ್ ವಿನಿಯೋಗಿಸಿಯಾಗಿದೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಗಳನ್ನು ಜಾರಿಗೆ ತರುವುದು. ಆಸ್ಪತ್ರೆಗಳಲ್ಲಿ ನಡೆದು ಬರುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಹೊರತಾಗಿ ಈ ಯೋಜನೆಗಳು ಅನುಮತಿಸಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೂಡ್ಲು ರಾಮದಾಸನಗರದಲ್ಲಿ ಬಾಲಗೋಕುಲ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸುಂದರವಾದ ಶೋಭಾಯಾತ್ರೆಯ ದೃಶ್ಯಗಳು ಎಲ್ಲರ ಗಮನ ಸೆಳೆಯುವಂತಿತ್ತು. ಕೂಡ್ಲು ರಾಮದಾಸನಗರದಲ್ಲಿ ಬಾಲಗೋಕುಲ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸುಂದರವಾದ ಶೋಭಾಯಾತ್ರೆಯ ದೃಶ್ಯಗಳು ಎಲ್ಲರ ಗಮನ ಸೆಳೆಯುವಂತಿತ್ತು. ಆರಂಭದಲ್ಲಿ ಸಿಂಗಾರಿ ಮೇಳ, ಟ್ಯಾಬ್ಲೋ ಪ್ರದರ್ಶನ, ಮಕ್ಕಳ ಕುಣಿತ ಭಜನೆ ಶೋಭಾಯಾತ್ರೆಗೆ ಮೆರುಗು ನೀಡಿತು. ರಾಧಾಕೃಷ್ಣ ವೇಷ ಧರಿಸಿ ನಡೆದಾಡುತ್ತಿದ್ದ ಪುಟ್ಟ ಮಕ್ಕಳ ತುಂಟಾಟ ನೆರೆದಿದ್ದ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತು. ಬೃಹತ್ ಶೋಭಾಯಾತ್ರೆ ವಿವೇಕಾನಂದ ನಗರದಿಂದ ಹಾಗೂ ಸೂರ್ಲು ವ್ಯಾಯಾಮ ಶಾಲೆ ಪರಿಸರದಿಂದ ಹೊರಟು ರಾಮದಾಸನಗರದಲ್ಲಿ ಸಂಗಮಿಸಿ ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಸಮಾಪನಗೊಂಡಿತು. ಹಲವಾರು ಮಂದಿ ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಆಯೋಜಿಸಲಾದ ಕಾಸರಗೋಡು ಜಿಲ್ಲಾ ಮಟ್ಟದ ಎಕ್ವಿಪ್ಡ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಮಾಸ್ಟರ್ ವಿಭಾಗದಲ್ಲಿ ಆಸಿಫ್ ಮಾಳಿಗ ಪ್ರಥಮ ಸ್ಥಾನ ಗಳಿಸಿದರು. ಕಾಸರಗೋಡು ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪಾಲುದಾರರಾದ ಆಸಿಫ್ ಮಾಳಿಗ ಕಾಸರಗೋಡು ಟೌನ್ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ಹಾಗೂ ಜನಪ್ರಿಯ ಯೂಟ್ಯೂಬ್ ಬ್ಲಾಗರ್ ಕೂಡ ಆಗಿದ್ದಾರೆ. ಪ್ಯೂರ್ ಪರ್ಫಾರ್ಮೆನ್ಸ್ ಪರ್ಸನಲ್ ಟ್ರೈನಿಂಗ್ ಸ್ಟುಡಿಯೋದ ಪ್ರಾಯೋಜಕತ್ವದಲ್ಲಿ ಕಾಸರಗೋಡು ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಆಯೋಜಿಸಲಾದ ಕಾಸರಗೋಡು ಜಿಲ್ಲಾ ಮಟ್ಟದ ಎಕ್ವಿಪ್ಡ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆದರು ಆಸಿಫ್ ಮಾಳಿಗ. ಮಾಸ್ಟರ್ 1ನಲ್ಲಿ 83 ಕಿಲೋಗ್ರಾಂ ವಿಭಾಗದಲ್ಲಾಗಿದೆ ಆಸಿಫ್ ಮಾಳಿಗ ಚಾಂಪಿಯನ್ ಆಗಿರುವುದು. ಕಾಸರಗೋಡು ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಪಾಲುದಾರ ಹಾಗೂ ಕಾಸರಗೋಡು ಟೌನ್ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷ, ಪ್ರಸ್ತುತ ಕಾಸರಗೋಡು ಲಯನ್ಸ್ ಕ್ಲಬ್ನ ಜಿಲ್ಲಾ ಹೆಚ್ಚುವರಿ ಕ್ಯಾಬಿನೆಟ್ ಕಾರ್ಯದರ್ಶಿ ಹಾಗೂ ಖ್ಯಾತ ಯೂಟ್ಯೂಬ್ ಬ್ಲಾಗರ್ ಆದ ಆಸಿಫ್ ಮಾಳಿಗ ಅದ್ಭುತ ಪ್ರದರ್ಶನ ನೀಡಿ ಚಿನ್ನದ ಪದಕ ಪಡೆದರು. ಆಸಿಫ್ ಮಾಳಿಗ ಅವರ ಈ ಸಾಧನೆ ಆಂಟಿಕ್ ಗೋಲ್ಡ್ ಹಾಗೂ ಲಯನ್ಸ್ ಕ್ಲಬ್ಗೆ ಹೆಮ್ಮೆಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೇರೂರು ಶಂಕರ ಆಳ್ವ ಮೆಮೋರಿಯಲ್ ಚಾರಿಟೇಬಲ್ ಸೊಸೈಟಿ, ಸೇವಾ ಭಾರತಿ ಮಂಗಲ್ಪಾಡಿ ಮತ್ತು ಸೇವಾ ಸಹಕಾರಿ ಬ್ಯಾಂಕ್ ಮಂಗಲ್ಪಾಡಿ ಇವುಗಳ ಜಂಟಿ ಆಶ್ರಯದಲ್ಲಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇವರ ಸಹಕಾರದೊಂದಿಗೆ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಐಲಾ ಶ್ರೀ ದುರ್ಗಾಪರಮೇಶ್ವರಿ ಕಲಾಭವನದಲ್ಲಾಗಿತ್ತು ಶಿಬಿರ. ಹೇರೂರು ಶಂಕರ ಆಳ್ವ ಮೆಮೋರಿಯಲ್ ಚಾರಿಟೇಬಲ್ ಸೊಸೈಟಿ, ಸೇವಾ ಭಾರತಿ ಮಂಗಲ್ಪಾಡಿ ಮತ್ತು ಸೇವಾ ಸಹಕಾರಿ ಬ್ಯಾಂಕ್ ಮಂಗಲ್ಪಾಡಿ ಇವುಗಳ ಜಂಟಿ ಆಶ್ರಯದಲ್ಲಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇವರ ಸಹಕಾರದೊಂದಿಗೆ ದಿವಂಗತ ಜನಾರ್ದನ ಪ್ರತಾಪನಗರ ಅವರ ಸ್ಮರಣಾರ್ಥ ರಕ್ತದಾನ ಶಿಬಿರವನ್ನು ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ಕಲಾಭವನದಲ್ಲಿ ನಡೆಸಲಾಯಿತು. ಹೇರೂರು ಶಂಕರ ಆಳ್ವ ಮೆಮೋರಿಯಲ್ ಚಾರಿಟೇಬಲ್ ಸೊಸೈಟಿ ಮಂಗಲ್ಪಾಡಿಯ ಅಧ್ಯಕ್ಷ ಕೃಷ್ಣ ಪಿ ಬಂದ್ಯೋಡು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಜೇಶ್ವರ ಕಂಡ ಕಾರ್ಯವಾಹಕ ಮಹಾಫಲ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಐಲಾ ಕ್ಷೇತ್ರದ ಆಡಳಿತ ಮುಕ್ತೇಸರ ನಾರಾಯಣ ಹೆಗ್ಡೆ ಕೋಡಿಬೈಲು, ಮಂಗಳೂರು ಕೆಎಂಸಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಐಶಾನ್, ಸೇವಾ ಭಾರತಿ ಅಧ್ಯಕ್ಷ ಕೃಷ್ಣ ಪಿ ಬಂದ್ಯೋಡ್, ಕಾರ್ಯದರ್ಶಿ ಸತೀಶ್ ಶೆಟ್ಟಿ, ಮಂಗಲ್ಪಾಡಿ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಪ್ರೇಮ್ ಕುಮಾರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಶುಭಾಶಂಸನೆಗೈದರು. ಸೇವಾ ಭಾರತಿ ಪ್ರಮುಖ್ ಸತೀಶ್ ಮಾಸ್ಟರ್ ಸ್ವಾಗತಿಸಿ, ಪದ್ಮಾವತಿ ಟೀಚರ್ ನಿರೂಪಿಸಿ, ರಾಮಚಂದ್ರ ಬಳ್ಳಾಲ್ ಧನ್ಯವಾದವಿತ್ತರು. ಹಲವಾರು ಮಂದಿ ಕಾರ್ಯಕರ್ತರು ರಕ್ತದಾನಗೈದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ರೈತ ಸಂಘದ ಏರಿಯಾ ಕಾರ್ಯಕರ್ತರ ಸಮಾವೇಶ ಹೊಸಂಗಡಿಯ ಎಕೆಜಿ ಮಂದಿರದಲ್ಲಿ ಜರುಗಿತು. ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯ ಕೆಆರ್ ಜಯಾನಂದ ಉದ್ಘಾಟಿಸಿದರು. ಮಂಜೇಶ್ವರ ರೈತ ಸಂಘದ ಏರಿಯಾ ಕಾರ್ಯಕರ್ತರ ಸಮಾವೇಶ ಹೊಸಂಗಡಿಯ ಎಕೆಜಿ ಮಂದಿರದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯ ಕೆಆರ್ ಜಯಾನಂದ ಉದ್ಘಾಟಿಸಿದರು. ಗೀತಾ ಸಾಮಾಣಿ ಅಧ್ಯಕ್ಷತೆ ವಹಿಸಿದ್ದರು. ರೈತ ಸಂಘ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಅಶೋಕ್ ಭಂಡಾರಿ, ಚಂದ್ರಹಾಸ ಶೆಟ್ಟಿ ಮಾಸ್ಟರ್, ಕಮಲಾಕ್ಷ ಕನಿಲ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು.
ಈ ಸಮಾವೇಶದಲ್ಲಿ ವಿವಿಧ ಪ್ರದೇಶಗಳಿಂದ ರೈತ ಸಂಘದ ಕಾರ್ಯಕರ್ತರು ಭಾಗವಹಿಸಿದರು. ಕೃಷಿ ಮತ್ತು ರೈತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಹಾಗೂ ರೈತರ ಹಿತವನ್ನು ಕಾಪಾಡಲು ಸಮಾವೇಶವು ವಿಶೇಷವಾದ ವೇದಿಕೆ ಒದಗಿಸಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಪಳ್ಳಿಕರ ಪಂಚಾಯತ್ನ ಪ್ರಸಿದ್ಧ ಕುಟುಂಬಗಳಾದ ವಲಿಯವಳಪಿಲ್, ಆಲಕೋಡ್ ಕುಟುಂಬಗಳ ಸಂಗಮ ಕಳನಾಡ್ ಕೆಎಚ್ ಹಾಲ್ನಲ್ಲಿ ನಡೆಯಿತು. ಕಾಸರಗೋಡು ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪಿ ಬಾಲಕೃಷ್ಣನ್ ನಾಯರ್ ಉದ್ಘಾಟಿಸಿದರು. ಕಾಸರಗೋಡು ಪಳ್ಳಿಕರ ಪಂಚಾಯತ್ನ ಪ್ರಸಿದ್ಧ ಕುಟುಂಬಗಳಾದ ವಲಿಯವಳಪ್, ಆಲಕೋಡು ಕುಟುಂಬಗಳ ಸಂಗಮ ಕಳನಾಡ್ ಕೆಎಚ್ ಹಾಲ್ನಲ್ಲಿ ನಡೆಯಿತು. 8 ತಲೆಮಾರಿನ 1500ಕ್ಕೂ ಹೆಚ್ಚು ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. കാസർഗോഡ് അഡീഷണൽ സൂപ്രണ്ട് ഓഫ് പോലീസ് പി ബാലകൃഷ്ണൻ നായർ ഉദ്ഘാടിಸಿದರು. എപ്പോഴും ഏറ്റവും ആദ്യം നമ്മുടെ കുടുംബമാണ് മുഖ്യമെന്നുള്ള കാര്യത്തിൽ നിങ്ങൾ ഓരോരുത്തരും ഓർക്കണമെന്നാണ് എനിക്ക് നിങ്ങളോട് പറയാനുള്ളത്. അപ്പോൾ ഞാൻ നേരത്തെ പറഞ്ഞ കുടുംബ ബന്ധങ്ങളെ ദൃഢമാക്കാൻ ഒന്നാമത്തെ കാര്യം പരസ്പരം ആശയവിനിമയം നടത്തുക എന്നുള്ളതാണ്. ആ ഒരു ആശയവിനിമയം ഉണ്ടായാൽ നിങ്ങളുടെ കുടുംബത്തിലെ പല പ്രശ്നങ്ങളും ഇല്ലാതാകും. നേരത്തെ ഞാൻ പറഞ്ഞ പോലെ രാത്രി അറ്റ്ലീസ്റ്റ് ഏറ്റവും ഒരു അരമണിക്കൂറെങ്കിലും നിങ്ങൾക്ക് ഒരു മേശയ്ക്ക് ചുറ്റും നിന്ന് പരസ്പരം നിങ്ങളുടെ എല്ലാ ഇലക്ട്രോണിക് ഗാഡ്ജറ്റും ഓഫ് ചെയ്ത്, നിങ്ങളുടെ ടാബ് ഓഫ് ചെയ്ത്, നിങ്ങളുടെ മൊബൈൽ ഫോൺ ഓഫ് ചെയ്ത്, നിങ്ങളുടെ TV ഓഫ് ചെയ്ത് ഒന്ന് പരസ്പരം സംസാരിക്കുക, പ്രശ്നങ്ങൾ പരസ്പരം കേൾക്കുക, ഭാര്യ ഭർത്താവിൻ്റെ പ്രശ്നങ്ങൾ കേൾക്കുക, ഭർത്താവ് ഭാര്യയുടെ പ്രശ്നങ്ങൾ കേൾക്കുക, നിങ്ങൾ ഒത്തുചേർന്ന് നിങ്ങളുടെ കുട്ടികളുടെ പ്രശ്നങ്ങൾ കേൾക്കുക. അത് നിങ്ങൾ ചെയ്യണം. കുടുംബ ബന്ധങ്ങൾ നല്ല രീതിയിൽ മുന്നോട്ട് കൊണ്ടുപോകാനെന്നാണ് എനിക്ക് നിങ്ങളോട് പറയാനുള്ളത്. ಸಂಘಟನಾ ಸಮಿತಿ ಚೇರ್ಮನ್ ಅಮೀರ್ ಅಲಿ, ಪ್ರಧಾನ ಸಂಚಾಲಕ ಅಲ್ತಫ್ ಆಲಕೋಡ್, ಸಂಚಾಲಕರಾದ ಮೊಹಮ್ಮದ್ ಕುಂಜಿ BA, ಶಹಜಾನ್ ಪಡುಬೆಲ್, ಕೋಶಾಧಿಕಾರಿ ಹಂಸ ಚಿಂಬರಿಕಾ, ವೈಸ್ ಚೇರ್ಮನ್ CK ದಾವೂದ್, ಉಪಸಮಿತಿ ಸಂಚಾಲಕರಾದ ಗಫೂರ್ ಶಾಫಿ ಆಲಕೋಡ್, ಜಂಟಿ ಸಂಚಾಲಕರಾದ NK ಅಬ್ದುಲ್ ಖಾದರ್, CK ಆಯೂಬ್, ಸಂಘಟನಾ ಸಮಿತಿ ಸದಸ್ಯರಾದ ಜಾಫರ್ ಅನಸ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೋಟೆಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ 9ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೃಷ್ಣ ರಾಧಾ ವೇಷದೊಂದಿಗೆ ನಡೆದ ಮಕ್ಕಳ ಶೋಭಾಯಾತ್ರೆ ಗಮನಾರ್ಹವಾಯಿತು. ಕೋಟೆಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ 9ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಶೋಕನಗರ ಅಯ್ಯಪ್ಪ ಸ್ವಾಮಿ ಮಂದಿರ, ವಿಷ್ಣುಮೂರ್ತಿ ರಕ್ತೇಶ್ವರಿ ದೇವಸ್ಥಾನದಿಂದ ಕೃಷ್ಣ ರಾಧಾ ವೇಷದೊಂದಿಗೆ ಮಕ್ಕಳ ಶೋಭಾಯಾತ್ರೆ ನಡೆಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಸಮಾಜ ಸೇವಕಿ, ಧಾರ್ಮಿಕ ಮುಂದಾಳು ಮೀರಾ ಕಾಮತ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ಪ್ರಖಂಡ ಸಮಿತಿ ಅಧ್ಯಕ್ಷ ಕೃಷ್ಣ ಶಿವಕೃಪಾ ಕುಂಜತ್ತೂರು ಧಾರ್ಮಿಕ ಭಾಷಣಗೈದರು. ಬಾಲಗೋಕುಲ ಕಾಸರಗೋಡು ತಾಲೂಕು ಸಮಿತಿ ಅಧ್ಯಕ್ಷ ಪ್ರವೀಣ್ ಕುಮಾರ್ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನದ ಮನೆಯವರಾದ ಶ್ರೀಕಾಂತ್ ಕುಮಾರ್ ಕೋಟೆಕರ್ ಶುಭ ಹಾರೈಸಿದರು. ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಅಧ್ಯಕ್ಷ ಮೋದಕ್ ರಾಜ್ ಸೂರ್ಲು ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭ SSLC ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ಮಕ್ಕಳನ್ನು ಅಭಿನಂದಿಸಲಾಯಿತು. ಶಿಕ್ಷಕಿ ಶರಣ್ಯ ಸ್ವಾಗತಿಸಿ ಭರತೇಶ್ ಧನ್ಯವಾದವಿತ್ತರು. ಬಳಿಕ ಮೊಸರು ಕುಡಿಕೆ ಸ್ಪರ್ಧೆ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕಾಸರಗೋಡು ತಾಲೂಕು NSS ಯೂನಿಯನ್ ಕರಯೋಗ ಅಭಿನಂದನಾ ಸಭೆಯನ್ನು ಆಯೋಜಿಸಿತು. NSS ಮಂದಿರದಲ್ಲಾಗಿತ್ತು ಕಾರ್ಯಕ್ರಮ. ಕಾಸರಗೋಡು ತಾಲೂಕು NSS ಯೂನಿಯನ್ ಕರಯೋಗ ಅಭಿನಂದನಾ ಸಭೆಯನ್ನು ಆಯೋಜಿಸಿತು. NSS ಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಜ್ಯ ಮುಂದುಳಿದ ಕಲ್ಯಾಣ ನಿಗಮದ ಡೈರೆಕ್ಟರ್ KC ಸೋಮನ್ ನಂಬಿಯಾರ್ ಉದ್ಘಾಟಿಸಿದರು. ದೇವದರ್ಶ ಬಂಧು ಶ್ರೀರಾಜ್
ಎನ್ಎಸ್ಎಸ್ ಯೂನಿಯನ್ ಅಧ್ಯಕ್ಷ ಅಡ್ವೊಕೇಟ್ ಎ ಬಾಲಕೃಷ್ಣನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕರಯೋಗ ಸದಸ್ಯರ ಮಕ್ಕಳಲ್ಲಿ +2 ಪದವಿ, ಪಿಜಿ ಹಾಗೂ ವೃತ್ತಿಪರ ಕೋರ್ಸ್ಗಳಲ್ಲಿ ಉನ್ನತ ವಿಜಯ ಸಾಧಿಸಿದವರನ್ನು ಸನ್ಮಾನಿಸಲಾಯಿತು. ಮಹಿಳಾ ಯೂನಿಯನ್ ಅಧ್ಯಕ್ಷೆ ಸ್ಮಿತಾ ಬಾಲಕೃಷ್ಣನ್ ಮಾತನಾಡಿದರು. ಕಾಸರಗೋಡು ತಾಲೂಕು ಯೂನಿಯನ್ ಉಪಾಧ್ಯಕ್ಷ ಸಿ ಭಾಸ್ಕರನ್ ನಾಯರ್ ಸ್ವಾಗತಿಸಿ ಯೂನಿಯನ್ ಕಾರ್ಯದರ್ಶಿ ಇ ಅರವಿಂದಾಕ್ಷನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ರಾಜಾಂಗಣದಲ್ಲಿ 44ನೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಮಿತಿ ಅಧ್ಯಕ್ಷ ಅಡ್ವೊಕೇಟ್ ಸುರೇಶ್ ಕುಮಾರ್ ದೀಪ ಪ್ರಜ್ವಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. 44ನೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ರಾಜಾಂಗಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಸಮಿತಿ ಅಧ್ಯಕ್ಷ ಅಡ್ವೊಕೇಟ್ ಸುರೇಶ್ ಕುಮಾರ್ ದೀಪ ಪ್ರಜ್ವಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಸಮಿತಿ ಗೌರವಾಧ್ಯಕ್ಷ ಕೆಎನ್ ವೆಂಕಟರಮಣ ಹೊಳ್ಳ, ಬಾಲಗೋಕುಲ ಜಿಲ್ಲಾಧ್ಯಕ್ಷ ಜಯರಾಮ ಶೆಟ್ಟಿ, ದೇವದಾಸ್ ನುಳ್ಳಿಪಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಥಿರ ಸಮಿತಿ ಸಂಚಾಲಕರಾದ ಕೆಎನ್ ರಾಮಕೃಷ್ಣ ಹೊಳ್ಳ, ಉಪಾಧ್ಯಕ್ಷ ಗುಣಪಾಲ, ಜನ್ಮಾಷ್ಟಮಿ ಸಮಿತಿ ಕಾರ್ಯದರ್ಶಿ ಅಕ್ಷಯ್ ಬೀರಂತಬೈಲು, ಉಪಾಧ್ಯಕ್ಷ ಕಿಶೋರ್ ಕುಮಾರ್, ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಸಮಿತಿ ಕಾರ್ಯದರ್ಶಿ ಗಣೇಶ್ ಬೀರಂತಬೈಲು, ರಾವಿ ಕೇಸರಿ ಹಾಗೂ ಬಾಲಗೋಕುಲ ಮಕ್ಕಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಬಿಲ್ಲವ ಸೇವಾ ಸಂಘ, ಬ್ರಹ್ಮಶ್ರೀ ನಾರಾಯಣ ಗುರು ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಇವರ ನೇತೃತ್ವದಲ್ಲಿ ಉಚಿತ ಆಯುರ್ವೇದ ತಪಾಸಣಾ ಶಿಬಿರ ನಡೆಸಲಾಯಿತು. ಶೇಡಿಕಾವು ಪಾರ್ಥಿಸುಬ್ಬ ಯಕ್ಷಗಾನ ಸಭಾಭವನದಲ್ಲಾಗಿತ್ತು ಕಾರ್ಯಕ್ರಮ. ಕುಂಬಳೆ ಬಿಲ್ಲವ ಸೇವಾ ಸಂಘ, ಬ್ರಹ್ಮಶ್ರೀ ನಾರಾಯಣ ಗುರು ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಇವರ ನೇತೃತ್ವದಲ್ಲಿ ಉಚಿತ ಆಯುರ್ವೇದ ತಪಾಸಣಾ ಶಿಬಿರ ಶೇಡಿಕಾವು ಪಾರ್ಥಿಸುಬ್ಬ ಯಕ್ಷಗಾನ ಸಭಾಭವನದಲ್ಲಿ ನಡೆಸಲಾಯಿತು. ಅನಂತಪುರ ಶ್ರೀ ಅನಂತ ಪದ್ಮನಾಭ ಕ್ಷೇತ್ರದ ಚೇರ್ಮನ್ ಕುಶಲಪ್ಪ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಕುಂಬಳೆ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ಗಣೇಶ್ ಕುಂಬಳೆ ಅಧ್ಯಕ್ಷತೆ ವಹಿಸಿದ್ದರು. ಲಿಂಗಪ್ಪ ಪೂಜಾರಿ, ನಾರಾಯಣ ಪೂಜಾರಿ, ವೇಣುಗೋಪಾಲ ಪೂಜಾರಿ, ಸುರೇಂದ್ರ ಪೂಜಾರಿ, ಬಡ್ಯ ಪೂಜಾರಿ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಡಾಕ್ಟರ್ ಸಂಗೀತಾ ಕಾಮತ್, ಡಾಕ್ಟರ್ ಎವಿ ಸುರೇಶ್ ಉಚಿತ ಆಯುರ್ವೇದ ತಪಾಸಣಾ ಶಿಬಿರವನ್ನು ನಡೆಸಿಕೊಟ್ಟರು. ಜೀವಕ ಆಯುರ್ವೇದ ವೈದ್ಯಶಾಲಾ ಚೂರಿ ಮದ್ದು ವಿತರಿಸಿದರು. ಗೀತರಾಜ್ ಸ್ವಾಗತಿಸಿ ಶೋಭಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂದ್ಯೂರ್ ಡಿಎಂ ಆಸ್ಪತ್ರೆಯ ನರ್ಸ್ ಒಬ್ಬರನ್ನು ಬಾಡಿಗೆ ಮನೆಯಲ್ಲಿ ಪತ್ತೆ ಮಾಡಲಾಯಿತು. ಮೃತಪಟ್ಟ ಸ್ಥಿತಿಯಲ್ಲಿ, ಸಾವಿನಲ್ಲಿ ನಿಗೂಢತೆ ಇದೆ ಎಂದು ಸಂಬಂಧಿಕರ ಆರೋಪ. ಟಾಟಾ ಆಸ್ಪತ್ರೆಯಲ್ಲಿ ನೂತನ ಐಪಿ ಕಟ್ಟಡ ನಿರ್ಮಾಣಕ್ಕಾಗಿ ಅನುಮತಿಸಲಾಗಿದೆ. 4.5 ಕೋಟಿ ರೂಪಾಯಿ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಮೂಲಕ ಕೇರಳ ಜಾರಿಗೆ ತರುವ ಯೋಜನೆಗಳಿಗೆ ಆಗಿದೆ ಅನುಮತಿ. ಕೂಡ್ಲು ರಾಮದಾಸನಗರದಲ್ಲಿ ಬಾಲಗೋಕುಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಗಮನ ಸೆಳೆಯುವಂತಿತ್ತು ಶೋಭಾಯಾತ್ರೆಯ ದೃಶ್ಯಗಳು. ಕಾಸರಗೋಡು ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಆಯೋಜಿಸಲಾದ ಕಾಸರಗೋಡು ಜಿಲ್ಲಾ ಮಟ್ಟದ ಇಕ್ವಿಪ್ಡ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್. ಮಾಸ್ಟರ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಆಸಿಫ್ ಮಾಳಿಗ. ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಆಯೋಜನೆ. ಐಲಾ ಶ್ರೀ ದುರ್ಗಾ ಪರಮೇಶ್ವರಿ ಕಲಾಭವನದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.